ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಟೀ ಜೊತೆ ತಿನ್ನೋಕೆ ಅಂತ ತಂದಿರೋ ಬನ್ನು ಮನೇಲಿದ್ರೆ ಅದನ್ನ ಯಾರೂ ತಿನ್ನದೆ ಹಾಗೆ ಉಳ್ಕೊಂಡಿದ್ರೆ, ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ರೆ, ಬೇಸಿಕ್ ಮಸಾಲೆಗಳಿಂದ ಇವತ್ತೇ ಈ ತವಾ ಬರ್ಗರ್ ನ ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಸೂಪರ್ ಆಗಿರತ್ತೆ. ಮಕ್ಕಳಂತೂ ಕುಣ್ದಾಡ್ಕೊಂಡ್ ತಿಂತಾರೆ. ಮೊದಲಿಗೆ ನಾನಿಲ್ಲಿ ಒಂದು ಕಬ್ಬಿಣ ತವಾನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದೀನಿ. ಸ್ಟ್ರೀಟ್ ಅಲ್ಲಿ ಮಾಡ್ತಾರಲ್ಲ ಅದೇ ತರ ತವಾದಲ್ಲೇ ಮಾಡೋದು. ನಂತರ ಇದಕ್ಕೆ ಎಣ್ಣೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ, ಒಂದ್ ಹಸಿರು ಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಬೇಕಾದ್ರೂ ಸೇರಿಸ್ಬೋದು, ಅಥವಾ ತೆಗೆದಿಡೋ ತರ ಈ ತರ ಉದ್ದಕ್ಕೆ ಹಾಗೆ ಕೂಡ ಹಾಕೋಬಹುದು. ನಂತರ ಒಂದು ಚಮಚ ಆಗುವಷ್ಟು ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ಒಂದ್ ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ಫ್ಲೇವರ್ಫುಲ್ ಆಗಿ ಘಮ್ ಘಮ ಅಂತಿರತ್ತೆ, ತುಂಬಾ ಟೇಸ್ಟಿ ಆಗಿರತ್ತೆ ಹಾಕಿ. ನಂತರ ಒಂದು ದೊಡ್ಡ ಕ್ಯಾಪ್ಸಿಕಮ್ ನ ಸಣ್ಣದಾಗಿ ಕಟ್ ಮಾಡಿ ಸೇರ್ಸಿದೀನಿ. ಇದನ್ನು ಅಷ್ಟೇ ಹೈ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಹಾಗಂತ ಪೂರ್ತಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋವರೆಗೂ ಎಲ್ಲ ಬೇಯಿಸ್ಕೊಳಕ್ ಹೋಗ್ಬೇಡಿ. ಕ್ಯಾಪ್ಸಿಕಮ್ ಸ್ವಲ್ಪ ಅಲ್ಲಲ್ಲಿ ಬಾಯಿಗೆ ಸಿಗೋ ತರ ಇದ್ರೇನೆ ಚೆನ್ನಾಗಿರತ್ತೆ. ಈಗ ಇದಕ್ಕೆ 2 ಹುಳಿ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ಅರ್ಶನದ ಪುಡಿ, 1/4 ಚಮಚ ಹೋಮ್ ಮೇಡ್ ಗರಂ ಮಸಾಲ, ಒಂದು ಅರ್ಧ ಚಮಚ ಆಗುವಷ್ಟು ಹೋಮ್ ಮೇಡ್ ಧನಿಯಾ ಪುಡಿ, 1 ಚಮಚ ಅಚ್ಕಾರದ ಪುಡಿ, ಚೂರೇ ಚೂರು ಪೆರಿ ಪೆರಿ ಮಸಾಲ, ಒಂದ್ 2-3 ಪಿಂಚ್ ಆಗುವಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಮಸಾಲೆ ಪುಡಿಗಳನ್ನ ನಿಮ್ಗೆ ಹೇಗ್ ಬೇಕು ಅಂತ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಒಂದ್ 4 ಬರ್ಗರ್ ಮಾಡ್ತಾ ಇರೋದ್ರಿಂದ ಕಮ್ಮಿ ಕ್ವಾಂಟಿಟಿ ಇದೆ, ಹಾಗಾಗಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೊಂಡಿದೀನಿ. ಮತ್ತೆ ತೀರಾ ಜಾಸ್ತಿ ಸ್ಪೈಸಸ್ ಆದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ, ಎಲ್ಲಾನು ಮೈಲ್ಡ್ ಆಗೇ ಇರ್ಬೇಕು. ಈಗ ಇದಕ್ಕೆ ಒಂದು ಮ್ಯಾಶರ್ ನ ತಗೊಂಡು ತವಾದಲ್ಲೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಸ್ಟ್ರೀಟ್ ಅಲ್ಲಿ ನೀವು ನೋಡಿರ್ಬೋದು, ಇದೇ ತರ ತವಾದ ಮೇಲೆನೆ ಮ್ಯಾಶ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಬಿಸಿ ಬಿಸಿಯಾಗಿ ತಿನ್ನಕ್ಕೆ ಸೂಪರ್ ಆಗಿರತ್ತೆ. ಈ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಲ್ಲ, ಕಬ್ಣದ ಹಂಚು ಅದೇ ಇದು, ಅದ್ರ ಮೇಲೆನೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರತ್ತೆ. ಆದಷ್ಟು ತರಕಾರಿಗಳನ್ನೆಲ್ಲ ಫ್ರೈ ಮಾಡುವಾಗ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಳ್ಳಿ. ಈ ತರ ಮ್ಯಾಶ್ ಮಾಡ್ಕೊಳ್ಳುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಲ್ಲಾನು ಮ್ಯಾಶ್ ಮಾಡ್ಕೊಂಡಿದೀನಿ, ಪೂರ್ತಿಯಾಗಿ ಪೇಸ್ಟ್ ತರ ಆಗಿದೆ. ಈ ತರ ಇರ್ಬೇಕು. ಈಗ ಇದಕ್ಕೆ ಇದು ಆಪ್ಷನಲ್ ಪನ್ನೀರು. ನಾನಿಲ್ಲಿ ಒಂದ್ 200 ಗ್ರಾಮ್ ಆಗುವಷ್ಟು ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಹೆಲ್ತ್ಗೂ ಒಳ್ಳೇದು. ಈ ತರನಾದ್ರೂ ಮಕ್ಕಳು ಪನ್ನೀರ್ ತಿನ್ಲಿ ಅನ್ನೋ ಕಾರಣಕ್ಕಾಗಿ ಪನ್ನೀರ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪನ್ನೀರ್ ಬೇಡ ಅಂದ್ರೆ ನೀವು ಇದ್ರ ಬದಲಾಗಿ ಕ್ಯಾರೆಟ್ ಅಥವಾ ಬೇರೆ ಬೇರೆ ತರಕಾರಿಗಳು, ಮಶ್ರೂಮು, ಮತ್ತಿನ್ನೇನಾದ್ರೂ ನೀವು ನಿಮ್ ಇಷ್ಟದ ಹಾಗೆ ಆಡ್ ಮಾಡ್ಕೊಂಡು ಮಾಡ್ಕೋಬಹುದು. ಇವನ್ ಮೊಟ್ಟೆ ಕೂಡ ಹಾಕಿ ಮಾಡ್ಕೋಬಹುದು, ಏನು ತೊಂದ್ರೆ ಇಲ್ಲ. ಏನು ಬೇಡಪ್ಪ ನಮ್ಗೆ ಹಾಗೆ ಸಿಂಪಲ್ ಆಗಿ ಮಾಡ್ಕೊಳ್ತೀವಿ ಅಂದ್ರೆ ಹಾಗೆ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಕೂಡ ಹಾಕಿ ಮಾಡ್ಕೊಳ್ಬಹುದು, ಅದು ಕೂಡ ಸೂಪರ್ ಆಗಿರತ್ತೆ. ಈಗ ಪನ್ನೀರ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಒಂದ್ ಲಿಡ್ ಕ್ಲೋಸ್ ಮಾಡಿ ಕಮ್ಮಿ ಉರಿನಲ್ಲಿ ಒಂದ್ 2 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತೀನಿ. ಆ ಪನ್ನೀರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕಲ್ವಾ, ಹಾಗಾಗಿ ಈಗ ಒಂದ್ 2 ನಿಮಿಷ ಆಗಿದೆ. ಕಡಿಮೆ ಉರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಬ್ಬಿಣ ತವ ಆಗಿರೋದ್ರಿಂದ ತುಂಬಾ ಹೊತ್ತು ಮುಚ್ಚಿಡ್ಬೇಡಿ. ಮುಚ್ಚಿಟ್ರೆ ಮಧ್ಯ ಕೈ ಆಡಿಸಿ ತಳ ಹಿಡಿದೇ ಇರೋ ಹಾಗೆ ನೋಡ್ಕೊಳ್ಳಿ. ಈಗ ತವಾ ಬರ್ಗರ್ಗೆ ಬೇಕಾಗಿರೋ ಮಸಾಲೆ ರೆಡಿ ಆಗಿದೆ. ಈಗ ನಾನು ಇಲ್ಲೊಂದಷ್ಟು ಬನ್ನ ತಗೊಂಡಿದ್ದೀನಿ. ಮಾಮೂಲಿ ಟೀ ಜೊತೆ ತಿನ್ನೋದಕ್ಕೆ ತಕೊಂಡ್ಬರ್ತೀವಲ್ಲ ಅದೇ ಬನ್ನು. ಈ ತರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ಪೂರ್ತಿ ಓಪನ್ ಮಾಡ್ಕೊಂಡ್ರು ನಡೆಯುತ್ತೆ, ಒಂಚೂರು ಬಿಟ್ಕೊಂಡ್ರು ನಡೆಯುತ್ತೆ. ಅದಾದ ನಂತರ ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಟು ಕ್ಲೋಸ್ ಮಾಡ್ಬೇಕು. ಈಗ ನೋಡಿ ಒಂದ್ 2-3 ಚಮಚ ಆಗುವಷ್ಟು ಸ್ಟಫಿಂಗ್ ನ ಇಟ್ಬಿಟ್ಟು ಕ್ಲೋಸ್ ಮಾಡಿದೀನಿ. ಮತ್ ನಿಮ್ಗೆ ಏನಾದ್ರೂ ಇದ್ರಲ್ಲಿ ಮಧ್ಯದಲ್ಲಿ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ಈ ತರ ಏನಾದ್ರೂ ಬೇಕು ಅನ್ಸಿದ್ರು ಹಾಕೋಬಹುದು. ಬಟ್ ನನ್ಗೆ ಅಷ್ಟಿಷ್ಟ ಆಗಲ್ಲ, ನನ್ ಮಗನು ತಿನ್ನಲ್ಲ, ಸೊ ನಾವ್ ಹೀಗೆ ಪ್ಲೇನ್ ಆಗಿ ಮಾಡ್ಕೊಳ್ತೀವಿ. ನೀವು ಬೇಕಂದ್ರೆ ಹಸಿ ತರಕಾರಿ ಕೂಡ ಮಧ್ಯದಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಈಗ ನಾನ್ ತಗೊಂಡಿರೋ 4 ಬನ್ನಲ್ಲಿ ಮಾಡಿಟ್ಕೊಂಡಿರೋ ಎಲ್ಲಾ ಸ್ಟಫಿಂಗ್ ನ ಫಿಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ. ಈಗ ಎಲ್ಲಾ ಬನ್ನು ಇದೇ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ. ತವಾಗೆ ಈಗ ಸ್ವಲ್ಪ ಮಧ್ಯದಲ್ಲಿ ಬೆಣ್ಣೆನ ಸೇರಿಸ್ತಾ ಇದೀನಿ. ಬೆಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಕರಗಿದ ತಕ್ಷಣನೇ ಬನ್ ಮೇಲ್ಗಡೆ ಸ್ವಲ್ಪ ಬೆಣ್ಣೆನ ಸವರ್ಕೋಬೇಕು. ಇಲ್ಲ ಅಂದ್ರೆ ಒಂದೇ ಬನ್ ಎಲ್ಲಾ
ಬೆಣ್ಣೆನು ಕುಡ್ಕೊಂಡ್ಬಿಡುತ್ತೆ, ಜಾಸ್ತಿ ಅನಿಸುತ್ತೆ. ಹಾಗಾಗಿ ಮೇಲ್ಗಡೆ ಸ್ವಲ್ಪ ಎಲ್ಲಾ ಬನ್ಗೂ ಬೆಣ್ಣೆನ ಹಾಕೊಂಡು ಆ ನಂತರ 2 ಸೈಡಲ್ಲೂ ಅಂದ್ರೆ ಮೊದ್ಲಿಂದ ಈಗ ನಾ ಮೇಲ್ಗಡೆ ಬೆಣ್ಣೆ ಹಾಕಿದೀನಲ್ವಾ, ಈ ಕೆಳಗಡೆಯಿಂದ ಫ್ರೈ ಮಾಡಿದ್ರೆ 2 ಕಡೆನೂ ಈವನ್ ಆಗಿ ಬೆಣ್ಣೆ ಸ್ಪ್ರೆಡ್ ಆಗತ್ತೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂಚೂರ್ ಅಚ್ ಖಾರದ ಪುಡಿ. ಮೇಲ್ಗಡೆ ಎಲ್ಲಾ ಸ್ವಲ್ಪ ಖಾರವಾಗಿರ್ಲಿ ಅಂತ ಹೇಳಿ ಹಾಕಿದೀನಿ. ಅಚ್ ಖಾರದ ಪುಡಿ ಬದಲಾಗಿ ಪಾವ್ ಭಾಜಿ ಮಸಾಲ ಇದ್ರೆ ಅದನ್ನ ಹಾಕೊಳ್ಳಿ, ಅದಿನ್ನೂ ಚೆನ್ನಾಗಿರತ್ತೆ. ಈಗ ನೋಡಿ ಎರಡೂ ಸೈಡ್ ಅಲ್ಲೂ ಬೆಣ್ಣೆನಲ್ಲಿ ಬನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂಚೂರು ಪ್ರೆಸ್ ಮಾಡಿ ಎಲ್ಲಾ ಕಡೆಗೂ ಬೆಣ್ಣೆ ಹರಡ್ಕೊಳ್ಳೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸೂಪರ್ ಆಗಿರತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಇವಾಗ ನೋಡಿ ಎರಡೂ ಸೈಡ್ ಅಲ್ಲೂ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಬೆಣ್ಣೆನಲ್ಲಿ ಬನ್ನ ಫ್ರೈ ಮಾಡ್ಕೊಂಡು ತೆಗ್ದಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ. ಒಂದ್ಸಲ ಈ ತರ ಮಾಡ್ಕೊಂಡ್ ತಿಂದ್ರೆ ಮತ್ತೆ ಮತ್ತೆ ನೀವು ನನ್ ವಿಡಿಯೋನ ಹುಡುಕಿ ನೋಡಿ ಇದೇ ತರ ಮಾಡ್ಕೊಂತೀರಾ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.